ವಾಟ್ಸ್ಆಪ್ ಭಾರತ ಬಿಟ್ಟು ತೊಲಗುತ್ತೆ ಎಂಬ ಸುದ್ದಿ ಈಗ ಭಾರತದಾದ್ಯಂತ ಸಂಚಲನ ಮೂಡಿಸಿದೆ. ಪ್ರಪಂಚದಾದ್ಯಂತ 200ಕ್ಕೂ ಕೋಟಿಗೂ ಹೆಚ್ಚು ಬಳಕೆದಾರರನ್ನ ಹೊಂದಿರುವ ವಾಟ್ಸ್ಆಪ್ ಭಾರತದಲ್ಲಿ 50 ಕೋಟಿ ಹತ್ತಿರದ ಬಳಕೆದಾರರನ್ನ ಹೊಂದಿದೆ. ಇನ್ನು ಕೆಲವೇ ವರ್ಷದಲ್ಲಿ ಈ ಸಂಖ್ಯೆಯನ್ನ ದಾಟಲಿದೆ. ಸ್ಮಾರ್ಟ್ಫೋನ್ ಪ್ರಿಯರ ನೆಚ್ಚಿನ ಈ ಲವ್ಲಿ ಇನ್ಸ್ಟಂಟ್ ಮೆಸೇಜಿಂಗ್ ಅಪ್ಲಿಕೇಶನ್ ಭಾರತದಲ್ಲಿ ವರ್ಕ್ ಆಗೋದಿಲ್ಲ ಎಂಬುದನ್ನೊಮ್ಮೆ ಊಹಿಸಿಕೊಳ್ಳಿ. ಅಯ್ಯಯ್ಯೋ ಎಂದು ಹೆಚ್ಚು ಫೀಲ್ ಆಗುವ, ಭಯ ಬೀಳುವ, ಗಾಬರಿ ಆಗುವ ಅವಶ್ಯಕತೆ ಏನೂ ಇಲ್ಲ. ಭಾರತದ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಸಹ ಇದೇ ರೀತಿ ವರ್ಕ್ ಆಗುತ್ತದೆ. ಒಂದು ವೇಳೆ ವಾಟ್ಸ್ಆಪ್ ಭಾರತ ಬಿಟ್ಟು ಹೋದ್ರೆ ಪರವಾಗಿಲ್ಲ, ನಾವು ಮೇಡ್ ಇನ್ ಇಂಡಿಯಾ ಅಪ್ಲಿಕೇಶನ್ ಬಳಸಲು ಆರಂಭಿಸೋಣ ಎನ್ನುವ ದೇಶಭಕ್ತರ ಸಂಖ್ಯೆ ನಮ್ಮಲ್ಲೇನೂ ಕಡಿಮೆ ಇಲ್ಲ. ಇದೆಲ್ಲ ಪಕ್ಕಕ್ಕಿರಲಿ. ಅಂತ ಹಾಗೆ ಈಗ ವಾಟ್ಸ್ಆಪ್ ದೇಶ ಬಿಡುವ ಮಾತು ಹೇಳಿದ್ದೇಕೆ? ಇದರ ಹಿನ್ನೆಲೆ ಏನು ನೋಡೋಣ ಬನ್ನಿ. ಹೌದು, ಅಮೆರಿಕ ಮೂಲದ ಮೆಟಾ ಕಂಪನಿಯ ವಾಟ್ಸ್ಆಪ್ ಈಗ ಭಾರತದ ಕೇಂದ್ರ ಸರ್ಕಾರದ ಐಟಿ ನಿಯಮದ ವಿರುದ್ಧ ಮುನಿಸಿಕೊಂಡು ಕೋರ್ಟ್ ಮೆಟ್ಟಿಲೇರಿದೆ. ಜಾಲತಾಣಗಳ ಅಪಾಯಕ್ಕೆ ಕಡಿವಾಣ ಹಾಕುವ ಹಿತದೃಷ್ಟಿಯಿಂದ ಭಾರತ ಕೇಂದ್ರ ಸರ್ಕಾರವು ಮಾಹಿತಿ ತಂತ್ರಜ್ಞಾನ ಅಂದರೆ ಮಧ್ಯವರ್ತಿ ಮಾರ್ಗಸೂಚಿಗಳು ಮತ್ತು ಡಿಜಿಟಲ್ ಮಾಧ್ಯಮ ನೀತಿ ಸಂಹಿತೆ ನಿಯಮ 2021ರಂದು ಜಾರಿ ಮಾಡಿತ್ತು. ಈ ನೀತಿಯ ಪ್ರಕಾರ ಭಾರತದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚು ಬಳಕೆದಾರರನ್ನ ಹೊಂದಿರುವ ಮೆಸೇಜಿಂಗ್ ಅಪ್ಲಿಕೇಶನ್ಗಳು ಸರ್ಕಾರದ ಅಧಿಕಾರಿಗಳು ಕೇಳಿದಾಗ ಮಾಹಿತಿಯ ಮೂಲದ ವಿವರ ನೀಡಬೇಕಾಗುತ್ತದೆ. ಅಂದರೆ ಮೆಸೇಜಿಂಗ್ ಅಪ್ಲಿಕೇಶನ್ನಲ್ಲಿ ಒಂದು ಸಂದೇಶವನ್ನ ಕೊಡಲು ಮೊದಲು ಸೃಷ್ಟಿಸಿದವರ ವಿವರವನ್ನ ಸರ್ಕಾರ ಕೇಳಿದಾಗ ಸಂಬಂಧಿತ ಸಂಸ್ಥೆ ನೀಡಬೇಕು. ಇದರಿಂದಾಗಿ ಸುಳ್ಳು ಸುದ್ದಿ, ಪ್ರಚೋದನಾಕಾರಿ ಬರಹಗಳ ಮೂಲವನ್ನು ಗುರುತಿಸಿ ತಪ್ಪಿತಸ್ಥರನ್ನ ಶೀಘ್ರವೇ ಪತ್ತೆ ಹಚ್ಚಲು ಸಾಧ್ಯ. ಆದರೆ ಈ ನಿಯಮದಲ್ಲಿ ಈಗ ಮೆಸೇಜಿಂಗ್ ಅಪ್ಲಿಕೇಶನ್ಗಳು ಡೋಂಟ್ ಕೇರ್ ಎಂದಿವೆ. ಅಪ್ಲಿಕೇಶನ್ಗಳು ಹೀಗೆ ಮಾಹಿತಿಯನ್ನ ಕೊಡಲು ಒಪ್ಪಿಕೊಂಡ್ರೆ ಜನರು ಆ ಅಪ್ಲಿಕೇಶನ್ ಬಳಕೆಯನ್ನೇ ನಿಲ್ಲಿಸುವ ಸಾಧ್ಯತೆಯೂ ಇರುತ್ತದೆ. ಅಲ್ಲದೆ ಬಳಕೆದಾರರ ಖಾಸಗಿತನವನ್ನ ರಕ್ಷಿಸುತ್ತೇವೆ ಎಂದು ಘಂಟಾಘೋಷವಾಗಿ ಹೇಳಿಕೊಳ್ಳುವ ಅಪ್ಲಿಕೇಶನ್ಗಳು ವಿಶ್ವಾಸಾರ್ಹತೆಯೂ ಕುಸಿಯುತ್ತದೆ. ಇದೇ ಕಾರಣಕ್ಕೆ ವಾಟ್ಸ್ಆಪ್ ಮತ್ತು ಅದರ ಮಾತೃ ಸಂಸ್ಥೆ ಮೆಟಾ ಹೊಸ ನಿಯಮದ ವಿರುದ್ಧ ದಿಲ್ಲಿ ಉಚ್ಚ ನ್ಯಾಯಾಲಯ ಮೆಟ್ಟಿಲೇರಿತ್ತು. ಭಾರತದ ಐಟಿ ನಿಯಮ, ಮಾಹಿತಿ ತಂತ್ರಜ್ಞಾನ ನಿಯಮ 2021ಗೆ ಬದ್ಧ ಎಂದರೆ ಈಗ ವಾಟ್ಸ್ಆಪ್ ತನ್ನ ಎಂಡ್-ಟು-ಎಂಡ್ ಎನ್ಕ್ರಿಪ್ಷನ್ ಸಿದ್ಧಪಡಿಸಬೇಕು. ಇದು ತನ್ನ ಬಳಕೆದಾರರ ಗೌಪ್ಯತೆ ಹಾಗೂ ಮೂಲಭೂತ ಹಕ್ಕುಗಳನ್ನು ಕಟ್ಟುತ್ತದೆ. ಭಾರತದ ಸಂವಿಧಾನದ 14, 19 ಮತ್ತು 21ನೇ ವಿಧಿಗಳ ಅಡಿಯಲ್ಲೂ ಬಳಕೆದಾರರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡುತ್ತದೆ. ಹಾಗಾಗಿ ಈ ನಿಯಮವನ್ನು ಅಸಾಂವಿಧಾನಿಕ ಎಂದು ಘೋಷಿಸಬೇಕು ಎಂಬುದಾಗಿ ವಾಟ್ಸ್ಆಪ್ ತನ್ನ ವಾದವನ್ನು ದೆಹಲಿ ಹೈಕೋರ್ಟ್ ಮುಂದೆ ಇಟ್ಟಿತ್ತು. ಅಷ್ಟೇ ಅಲ್ಲದೆ ಜಗತ್ತಿನ ಬೇರೆಲ್ಲೂ ಈ ರೀತಿಯ ನಿಯಮಗಳು ಇಲ್ಲ ಎಂದು ವಾದಿಸಿತು. ದೆಹಲಿ ಉಚ್ಚ ನ್ಯಾಯಾಲಯದ ಹಂಗಾಮಿ ಮುಖ್ಯ ನ್ಯಾಯಮೂರ್ತಿ ಮನಮೋಹನ್ ಹಾಗೂ ಜಸ್ಟಿಸ್ ಪ್ರೀತಮ್ ಸಿಂಗ್ ಅರೋರಾ ಅವರನ್ನೊಳಗೊಂಡ ಪೀಠದ ಮುಂದೆ ವಾಟ್ಸ್ಆಪ್ ಪರವಾಗಿ ವಾದಿಸುತ್ತಿರುವ ವಕೀಲ್ ತೇಜಸ್ ಕರಿಯಾ ಅವರು ಬಳಕೆದಾರರು ವಿಶ್ವಾಸದಿಂದ ವಾಟ್ಸ್ಆಪ್ ಬಳಸುತ್ತಾರೆ. ಸರ್ಕಾರದ ನಿಯಮಕ್ಕೆ ಅನುಗುಣವಾಗಿ ಎಂಡ್-ಟು-ಎಂಡ್ ಎನ್ಕ್ರಿಪ್ಷನ್ ತೆಗೆಯಬೇಕಾದರೆ ವಾಟ್ಸ್ಆಪ್ ಭಾರತದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಹೇಳಿದ್ದಾರೆ. ಭಾರತವನ್ನ ಬಿಟ್ಟು ಹೋಗುತ್ತೇವೆಯೇ ಹೊರತು ಬಳಕೆದಾರರ ಗೌಪ್ಯತೆಯನ್ನ ಕಾಪಾಡುವ ವಿಚಾರದಲ್ಲಿ ರಾಜಿಯಾಗುವುದಿಲ್ಲ ಎಂದು ಹೇಳಿರುವ ವಾಟ್ಸ್ಆಪ್ನ ಈ ನಿಲುವು ಈಗ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಸದ್ಯ ದಿಲ್ಲಿ ಹೈಕೋರ್ಟ್ನ ಈ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ 14ಕ್ಕೆ ಮುಂದೂಡಿದೆ. ಎನ್ಕ್ರಿಪ್ಷನ್ ತೆಗೆದುಹಾಕದೆ ಸಂದೇಶದ ಮೂಲವನ್ನ ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಎಂದಾದರೆ ವಾಟ್ಸ್ಆಪ್ ಅದಕ್ಕೆ ಪರ್ಯಾಯ ಮಾರ್ಗವನ್ನ ಕಂಡುಹಿಡಿಯಬೇಕು ಅಥವಾ ಪರ್ಯಾಯ ಮಾರ್ಗವನ್ನ ತಿಳಿಸಬೇಕು. ವಾಟ್ಸ್ಆಪ್ ಬಳಕೆದಾರರ ಮಾಹಿತಿಯನ್ನ ಬಳಸಿಕೊಂಡು ಹಣ ಮಾಡುತ್ತಿದೆ. ಹೀಗಿರುವಾಗ ಬಳಕೆದಾರರ ಗೌಪ್ಯತೆಯನ್ನ ರಕ್ಷಿಸುವುದಾಗಿ ಹೇಳುವುದಕ್ಕೆ ವಾಟ್ಸ್ಆಪ್ಗೆ ಕಾನೂನುಬದ್ಧ ಅರ್ಹತೆ ಇಲ್ಲ. ಇದಲ್ಲದೆ ಫೇಸ್ಬುಕ್ನ ಮೇಲೆ ನಿಯಂತ್ರಣ ಹೇರುವ ಪ್ರಯತ್ನಗಳು ಹಲವು ರಾಷ್ಟ್ರಗಳಲ್ಲಿ ನಡೆಯುತ್ತಿದೆ ಎಂದು ವಾದ ಮಂಡಿಸಿರುವ ಕೇಂದ್ರವು ಕೋಮುಗಲಭೆಗಳಂತಹ ಸನ್ನಿವೇಶಗಳಲ್ಲಿ ಸಂದೇಶಗಳ ಮೂಲವನ್ನು ಪತ್ತೆ ಹಚ್ಚುವುದು ಅತ್ಯಗತ್ಯ ಎಂದು ವಾದ ಮುಂದಿಟ್ಟಿದೆ. ಎಂಡ್-ಟು-ಎಂಡ್ ಎನ್ಕ್ರಿಪ್ಷನ್ ಮೂಲಕ ಬಳಕೆದಾರರು ಖಾಸಗಿತನವನ್ನ ರಕ್ಷಿಸುತ್ತೇವೆ ಎಂದು ವಾಟ್ಸ್ಆಪ್ ಹೇಳುತ್ತದೆ. ಆದರೆ ವಾಟ್ಸ್ಆಪ್ ಚಾಟ್ನಲ್ಲಿ ಯಾವುದಾದರೂ ಪ್ರಾಡಕ್ಟ್ಗಳ ವಿಚಾರ ಪ್ರಸ್ತಾಪಿಸಿದ್ರೆ ಅದೇ ಪ್ರಾಡಕ್ಟ್ ಜಾಹೀರಾತುಗಳು ಫೇಸ್ಬುಕ್ನಲ್ಲಿ ಕಾಣಿಸಿಕೊಳ್ಳಲು ಆರಂಭಿಸುತ್ತವೆ. ಅಲ್ಲದೆ ಗೂಗಲ್ ಸಹ ಈ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತದೆ. ಸಂದೇಶ ಕಳಿಸುವವರು ಮತ್ತು ಸ್ವೀಕರಿಸುವವರ ನಡುವೆ ಮೂರನೇ ವ್ಯಕ್ತಿ ತಂತ್ರಜ್ಞಾನದ ಪ್ರವೇಶ ಅಥವಾ ಕದ್ದಾಲಿಕೆಗೆ ಆಸ್ಪದ ಇಲ್ಲವೆಂದಾದಲ್ಲಿ ಫೇಸ್ಬುಕ್ ಮತ್ತು ಗೂಗಲ್ಗಳಲ್ಲಿ ಖಾಸಗಿ ಮಾತುಕತೆಗಳ ನಡುವೆ ಉಲ್ಲೇಖಿಸಿದ ಉತ್ಪನ್ನಗಳ ಬಗ್ಗೆ ತಿಳಿಸುವವರು ಯಾರು? ಅಪ್ಲಿಕೇಶನ್ನ ಅಲ್ಗಾರಿದಮ್ಮೇ ಈ ಕೆಲಸ ಮಾಡುತ್ತದೆ ಎಂದಾದರೂ ಎಂಡ್-ಟು-ಎಂಡ್ ಎನ್ಕ್ರಿಪ್ಷನ್ ಅನ್ನುವುದು ಎಲ್ಲಿದೆ ಹೇಳಿ ಎನ್ನುವ ಪ್ರಶ್ನೆಗೆ ವಾಟ್ಸ್ಆಪ್ ಉತ್ತರ ಕೊಡಬೇಕಾಗುತ್ತದೆ ಅಲ್ಲವೇ? ನಿಮಗೆಲ್ಲ ಗೊತ್ತೇ ಇದೆ, ವಾಟ್ಸ್ಆಪ್ನಲ್ಲಿ ಒಂದು ಸಿನಿಮಾವನ್ನ ಅಂದರೆ 2GB ವರೆಗಿನ ಡಾಟಾವನ್ನ ಕಳುಹಿಸಲು ಸಾಧ್ಯವಿಲ್ಲ. ಆದರೆ ನೆನಪಿರಲಿ, ಭಾರತದ ಅಪ್ಲಿಕೇಶನ್ ಆಗಿರುವ ಟೆಲಿಗ್ರಾಮ್ನಲ್ಲಿ ಇದು ಸಾಧ್ಯ.
ವಾಟ್ಸ್ಆಪ್ಗೆ ಪರ್ಯಾಯವಾಗಿ ಟೆಲಿಗ್ರಾಮ್, ವೈಬರ್, ಸಿಗ್ನಲ್ ಇತರೆ ಮೆಸೇಜಿಂಗ್ ಅಪ್ಲಿಕೇಶನ್ಗಳು ಇವೆ. ಆದರೆ ಟೆಲಿಗ್ರಾಮ್ನಷ್ಟು ಯಾವುದು ಯಶಸ್ಸು ಪಡೆದಿಲ್ಲ. ಈ ಅಪ್ಲಿಕೇಶನ್ ಇನ್ನಷ್ಟು ಸುರಕ್ಷತೆ ನೀಡಿದ್ರೆ, ಉತ್ತಮ ಪಿಕ್ಚರ್ಗಳನ್ನು ನೀಡಿದ್ರೆ ಇದು ಸಹ ಅತ್ಯುತ್ತಮ ಅಪ್ಲಿಕೇಶನ್ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಸುಳ್ಳು ಸುದ್ದಿ ಈ ಕಾಲದ ಬಹುದೊಡ್ಡ ಸಮಸ್ಯೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಂಕುಶವಿಲ್ಲದೆ ಇರುವುದು ಹಾಗೂ ಗುರುತು ಮರೆಮಾಚಿ ಯಾರು ಬೇಕಾದರೂ ಏನ್ ಬೇಕಾದರೂ ಬರೆಯುವಷ್ಟು ಸ್ವಾತಂತ್ರ್ಯ ಇರುವುದು ಅನಾಹುತಗಳನ್ನು ಸಹ ಸೃಷ್ಟಿಸುತ್ತದೆ. ಚಾರಿತ್ರ್ಯವದೆಯ ಬರಹಗಳು, ದ್ವೇಷ ಹರಡುವಂತ ತಪ್ಪು ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಯಥೇಚ್ಛವಾಗಿ ಕಾಣಸಿಗುತ್ತವೆ. ಈ ಬರಹಗಳು ಸಂದೇಶದ ದೊಡ್ಡ ಮಟ್ಟದ ಕೋಮು ಗಲಭೆಗಳಿಗೂ ಕಾರಣವಾಗಬಹುದು. ಕರ್ನಾಟಕದಲ್ಲಿ ನಡೆದ ಡಿಜಿ ಹಳ್ಳಿ ಗಲಭೆಯೂ ಕಾರಣವಾಗಿತ್ತು. ಹೀಗೆ ಹಲವು ಗಲಭೆಗಳು ದೇಶದ ಹಲವೆಡೆ ನಡೆದಿವೆ. ಇಂತಹ ಸಂದರ್ಭ ಸೃಷ್ಟಿಕರ್ತರ ಮೂಲ ಬೇಕೇ ಬೇಕು ಅಲ್ಲವೇ? ಯಾವುದೇ ತಪ್ಪು ಮಾಹಿತಿಗಳು ನಿಯಂತ್ರಣವಿಲ್ಲದೆ ಪ್ರಚಾರವನ್ನ ಪಡೆಯುತ್ತವೆ. ಅದರಲ್ಲೂ ವೈದ್ಯಕೀಯ ಲೋಕಕ್ಕೆ ಗೊತ್ತೇ ಇಲ್ಲದ ಔಷಧಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಾಗುತ್ತಿದ್ದು ಜನರ ಆರೋಗ್ಯವನ್ನ ಅಪಾಯಕ್ಕೀಡು ಮಾಡಿವೆ. ಇವೆಲ್ಲವೂ ನಿಯಂತ್ರಿಸಲು ಕಟ್ಟುನಿಟ್ಟಿನ ನಿಯಮಗಳ ಅಗತ್ಯ ಖಂಡಿತವಾಗಿಯೂ ಇದೆ. ಈ ನಿಯಮಗಳನ್ನು ರಕ್ಷಿಸುವುದಕ್ಕೆ ಹಲವು ಸವಾಲುಗಳೂ ಇವೆ. ಆದರೆ ಜವಾಬ್ದಾರಿ ರಹಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂದಿಗೂ ಅಪಾಯಕಾರಿ ಅನ್ನುವುದು ಪ್ರತಿಯೊಬ್ಬರೂ ಮನಗಾಣುವುದು ಅತ್ಯಗತ್ಯ.